ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಧನ್ಯವಾದಗಳು. ಸೊ ನಿಮ್ಮ ಪ್ರೀತಿ, ವಿಶ್ವಾಸ ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್‌ಗೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ, ಎಷ್ಟು ಜನ ವ್ಯೂ ಮಾಡ್ತಾ ಇದ್ದೀರೋ ಅಟ್‌ಲೀಸ್ಟ್ ಅಷ್ಟು ಜನ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ವಿತ್ ಬೆಲ್ ಐಕಾನು. ಸೊ ಫೈನಲಿ ನಾವು ಅನ್ಕೊಂಡಿದ್ದ ಟಾಸ್ಕೆ ಮುಗಿಯುತ್ತೆ. ಸೊ ನೀವು 1,000 ಸಬ್ಸ್ಕ್ರೈಬು ಆದಾಗ ಆಗುತ್ತೆ. ಒಂದು ಟಾಸ್ಕ್ ಅದು ನಮಗೆ. ಸೊ ಫೈನಲಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಊರು ಬಿಟ್ಟು ಬಂದವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ಇಲ್ಲಿರೋಂಥ ಲೋಕಲ್ಸ್‌ಗೆ ಮಾಡಲ್ಲ ಅಂದರೆ ಆಶ್ಚರ್ಯ ಆಗ್ಬಿಡುತ್ತೆ. ಸೊ ಫೈನಲಿ ನನಗೆ ಗೊತ್ತು ನೀವೆಲ್ಲ ಮಾಡೇ ಮಾಡ್ತೀರಾ ಅಂತ. ಸೊ ನೋಡಿ ಇವೆಲ್ಲ ಹಾಕ್ಕೊಂಡು ಎಲ್ಲ ಮಾಡಲಿಕ್ಕೆ ಈಸಿ ಅಲ್ಲ ನನಗೆ ಗೊತ್ತು. ಬಟ್ ಎನಿಥಿಂಗ್ ಎನಿವೇ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್. ಸೊ ನಾನೀಗ ವಿಷಯಕ್ಕೆ ಬರ್ತೀನಿ. ಸೊ ಬಂದು ಜಿಯೋ ಹಾಟ್‌ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರೋದು. ಸೊ ಈ ವಿಷಯ ನಿಮಗೆಲ್ಲ ಗೊತ್ತಿರಬೇಕು. ಸೊ ಹಾಟ್‌ಸ್ಟಾರಲ್ಲಿ ಆಲ್ರೆಡಿ ಅದರ ಸ್ಟ್ರೀಮಿಂಗ್ ನಡೀತಾ ಇದೆ. ಸೆಪ್ಟೆಂಬರ್ 9th ರಿಲೀಸ್ ಆಗಿದೆ ಇದು ಒ ಟಿ ಟಿಲಿ. ಸೊ ಥಿಯೇಟರಲ್ಲೂ ಕೂಡ ಇದೆ ಈ ಮೂವಿ. ನಿಮಗೆ ಒ ಟಿ ಟಿಲಿ ಕೂಡ ಇದೆ. ಥಿಯೇಟರಲ್ಲಿ ಇನ್ನೂ ಎಲ್ಲೂ ತೆಗ್ದಿಲ್ಲ. ಥಿಯೇಟ್ರಲ್ಲಿ ಕೂಡ ಒಂದು ಬೆಟರ್ ರೆಸ್ಪಾನ್ಸ್ ಇದೆ. ಕಂಪೇರಿಂಗ್ ಮಾಡಿದ್ರೆ 2-3 ವೀಕ್ ಬ್ಯಾಕಿಗಿಂತ ಸ್ವಲ್ಪ ಕಡಿಮೆ ಆಗಿದ್ರೂ ಆಡಿಯನ್ಸ್. ಯಾಕಂದರೆ ಆಲ್ರೆಡಿ ಇದು ಮಂತ್ ಮೇಲಾಯಿತು ರಿಲೀಸ್ ಆಗಿ. ಇವಾಗ ಒ ಟಿ ಟಿಗೆ ಬಂದಿರೋದ್ರಿಂದ ಸ್ವಲ್ಪ ಡೌನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಸ್ಯಾಟ್ಲೈಟ್ ಅವ್ರು ಯಾರು ತೊಗೊಂಡಿದ್ದಾರೆ ಅಂದರೆ ಇದು ಕಲರ್ಸ್ ಕನ್ನಡದವರು ಸ್ಯಾಟ್ಲೈಟ್ ಅವ್ರು ತೊಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಅದು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಮೇ ಬಿ ಹಬ್ಬಕ್ಕೆ ಇರ್ಬೋದು, ಮೇ ಬಿ ದೀಪಾವಳಿ ಆ ಟೈಮಲ್ಲಿ ಇದನ್ನು ಟಿ ವಿಗಳಲ್ಲಿ ಹಾಕ್ಬೋದು. ಸೊ ಒನ್ ಮೂವಿ ಓವರಾಲ್ ಒ ಟಿ ಟಿಗೆ ಬಂದಾಗ ನಾನು ಆಲ್ರೆಡಿ ಈ ಮೂವಿನ 2 ಸಲ ಥಿಯೇಟ್ರಲ್ಲಿ ನೋಡಿದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ಎಂಗೇಜಿಂಗ್ ಆಗಿತ್ತು. ಸೊ ಮೂವಿ ಚೆನ್ನಾಗಿರೋದನ್ನು ಯಾವತ್ತೂ ನಮಗೆ ಮತ್ತೆ ಯಾಕೆ ಹೋಗ್ಬೇಕು ಅಂತ ಅನಿಸಲ್ಲ. ಈ ಮೂವಿ ಹೋಗ್ಬೇಕು ಅಂತ ಅನಿಸಿದ್ದು ನಿಜ. ಏನಕ್ಕೆಂದರೆ ಈ ಮೂವಿ ಅಷ್ಟು ಚೆನ್ನಾಗಿದೆ. ಕಾಮಿಡಿ ವಿತ್ ಆರ್ ಆರ್. ಎಸ್ಪೆಷಲಿ ಕಾಮಿಡಿನೇ ಹೆಚ್ಚು ಮಜಾ ಕೊಟ್ಟಿತ್ತು. ಮಂಗಳೂರು ಶೈಲಿಲ ಮಾಡಿದಂಥ ಕಾಮಿಡಿ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಫೈನಲಿ ಇದು ಒ ಟಿ ಟಿಗೆ ಬಂದಿದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಒ ಟಿ ಟಿಗೆ ಹೋಗಿ ನೋಡಿ. ಕನ್ನಡದಲ್ಲಿದೆ ಜಿಯೋ ಹಾಟ್‌ಸ್ಟಾರು. ಸೊ ನಮ್ಮದೇ ಮೂವಿ ಇದು. ಸೊ ಯಾವುದೇ ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಆಗಿಲ್ಲ. ಸೊ ಅಂದರೆ ಬೇರೆ ಲ್ಯಾಂಗ್ವೇಜಿಂದ ಡಬ್ ತೊಗೊಂಡು ಈ ಮೂವಿನ ಮಾಡಿಲ್ಲ. ಸೊ ಓವರಾಲ್ ಇದು ನಮ್ಮದೇ ಆರ್ಟಿಸ್ಟ್, ನಮ್ಮ ಕನ್ನಡ ಕಲಾವಿದರೇ ಇದರಲ್ಲಿ ಕೆಲಸ ಮಾಡಿರೋದು. ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಈ ಮೂವಿ ದುಬೈಲಾಗಿರ್ಬೋದು, ಯು ಎ ಅಲ್ಲಿ ಆಗಿರ್ಬೋದು, ಯು ಎಸ್ ಅಲ್ಲಾಗಿರ್ಬೋದು, ಮತ್ತು ಮುಂಬೈಲಾಗಿರ್ಬೋದು, ಇಂಡಿಯಾದಲ್ಲಿ ಸಾಕಷ್ಟು ಕಡೆ ಈ ಮೂವಿ ಅಬ್ಬರ ಚೆನ್ನಾಗಿದೆ. ಸೊ ನನ್ನ ಅನಿಸಿಕೆಯೂ ಇಷ್ಟೇ. ಸೊ ಮೂವಿನ ನೋಡಿ ಉಳಿಸಿ ಬೆಳೆಸಿ ಕನ್ನಡ ಅಂತ ಹೇಳ್ದಂಗೆ, ಹಂಗೆ ಕನ್ನಡ ಹೇಗೆ ಉಳಿಸಿ ಬೆಳೆಸ್ತೀರೋ ಸೊ ಮೂವಿ ಕೂಡ ಉಳಿಸಿ, ಆರೈಸಿ, ಬೆಳೆಸಿ. ಸೊ ಹೊಸ ಕಲಾವಿದರು ಬರಬೇಕು, ಹೊಸತನ ಬರಬೇಕು. ನಮಗೇನಂದರೆ ಅಷ್ಟು ಮಜಾ ಸಿಗಬೇಕು. ಹೊಸ ಟೆಕ್ನಾಲಜಿ ಅದು ಯೂಸ್ ಮಾಡಿ ಹಳೆ ಟೆಕ್ನಾಲಜಿ ಅದರ ತೊಗೊಳ್ಳಿ. ಮಜಾ ಬರಬೇಕು, ಸ್ಟೋರಿ ಚೆನ್ನಾಗಿರ್ಬೇಕು, ಸ್ಕ್ರಿಪ್ಟ್ ಚೆನ್ನಾಗಿರಬೇಕು. ಫೈನಲಿ ಬೋರ್ ಆಗಬಾರ್ದು. ಸೊ ಅದು ಮೇಜರ್ ಇಂಪಾರ್ಟೆಂಟು. ಸೊ ಈ ಮೂವಿಲಿ ಎಲ್ಲ ಥರನೂ ಮಜಾ ಇದೆ. ನಿಮಗೆ ಹಾರರಿಂದ ಹಿಡಿದು ಆ್ಯಕ್ಚುಲಿ ಈ ಒಂದು ಮೆಸೇಜ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಸೊ ನಾನು ಕೂಡ ಮೂವಿನ ಮತ್ತೊಮ್ಮೆ ನೋಡ್ತಾ ಇದ್ದೀನಿ ಒ ಟಿ ಟಿಲಿ. ಸೊ ಅತಿ ಶೀಘ್ರದಲ್ಲ ಅಂದರೆ ನಾನು ಒಂದು ವಾರ ನೆಕ್ಸ್ಟ್ ವೀಕ್ ಹಂಗೆ ನೋಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋದ್ರಿಂದ. ಸೊ ಫೈನಲಿ ಎನಿಥಿಂಗ್ ಎನಿಮೋರ್. ಸೊ ದಯವಿಟ್ಟು ದಯಮಾಡಿ ಎಲ್ಲರೂ ನೀವು ಹೇಗೆ ಹಾರೈಸ್ತೀರಾ ನಾ ಹೊಸ ಕಲಾವಿದರನ್ನ. ಸೊ ಇಲ್ಲಿ ಕೂಡ ಫ್ರಮ್ ಸೋಲ್ ಅದೇ ರೀತಿಲಿದ್ದಾರೆ. ಸೊ ರಾಜ್ ಬಿ ಶೆಟ್ಟಿ, ಸೊ ಒನ್ ಆಫ್ ದ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್. ಆ್ಯಕ್ಚುಲಿ ಈ ಮೂವಿಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಥಿಯೇಟ್ರಿಗೆ ಹೋದಾಗೆ ಗೊತ್ತಾಗಿದ್ದು ನನಗೆ. ಸರ್ಪ್ರೈಸ್ ಆ್ಯಕ್ಚುಲಿ ಇದ್ದಿದ್ದು. ಈ ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ ಅಂತ ನಾನು ವೀಡಿಯೋದಲ್ಲೂ ಹೇಳೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ಅದು ಮಿಸ್ ಆಗಬಾರ್ದು, ಮಜಾ ಇರಬೇಕು. ಸೊ ನಾವೆಲ್ಲ ಹೇಳ್ಬಿಡ್ತೀರಪ್ಪ, ನಾವೆಲ್ಲ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀರಿ ಅಂತ ಹೇಳಿ ಮಾಡಲಿಕ್ಕಾಗಲ್ಲ. ಸೊ ಆ ಮಜಾ ಸಿಗೋದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಸೊ ಫೈನಲಿ ಈ ಒಂದು ಮಜಾ ಬಂದು ಥಿಯೇಟ್ರಲ್ಲೇ ನೋಡಲಿ ಜನ ಅಂತ ನಾನು ಮಾಹಿತಿ ಕೊಟ್ಟಿರಲಿಲ್ಲ. ಫೈನಲಿ ಆಮೇಲೆ ಅದು ರಿವ್ಯೂ ಇತ್ತು. ಆಫ್ಟರ್ 3 ವೀಕ್ 4 ವೀಕ್ಸ್ ಆಮೇಲೆ ಇದು ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವ್ರು ಎಂಥ ತಲೆ ಅಂದರೆ ಗೂಗಲಲ್ಲೂ ಹೊಡೆದ್ರು ಅವ್ರ ಫೋಟೋ ಬರ್ತಾ ಇರಲಿಲ್ಲ. ಬುಕ್ ಮೈ ಶೋಲ್ಲಿ ಹೋಗಿ ಇದು ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೋಗಿ ಚೆಕ್ ಮಾಡಿದ್ರು ಫೋಟೋ ಬರ್ತಾ ಇರಲಿಲ್ಲ ಮುಂಚೆ. ಅಂದರೆ ಪ್ರೊಡ್ಯೂಸರ್ ಆಗಿ ಫೋಟೋ ಇತ್ತು ಹೊತ್ತು, ಬಟ್ ಆ್ಯಕ್ಟರ್ ಆಗಿ ಅಲ್ಲಿ ಆಗಿರಲಿಲ್ಲ. ಸೊ ಫೈನಲಿ ಅವರು ಚೆನ್ನಾಗಿ ಉಪಯೋಗಿಸಿದ್ದಾರೆ ತಲೆ. ಅಂದರೆ ನಾನಿಲ್ಲ ಈ ಮೂವಿಲಿ ಅನ್ನೋ ಥರ. ಬಟ್ ಸರ್ಪ್ರೈಸ್ ಆಯಿತು. 2-3 ವೀಕ್ಸ್ ಆಮೇಲೆ ಗೊತ್ತಾಗಿದ್ದು ಅದು ಹೊರಗಡೆ ಬಂದಿದ್ದು. ಬಟ್ ನಾನು ಮೂವಿ ಥಿಯೇಟ್ರಲ್ಲಿ ಹೋದಾಗ ನನಗೆ ಸರ್ಪ್ರೈಸ್ ಆಯಿತು, ಇವರಿದ್ದಾರೆ ಅಂತ. ಬಟ್ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದೆ ಮಂಗಳೂರು ಟೀಮ್ ಅಂತೂ ಹೇಳ್ತೀನಿ. ಹ್ಯಾಟ್ಸ್ ಆಫ್. ಅದು ಹಿಂಗೆ ಸ್ಟೋರಿ ಬರ್ಸಿದ್ದೀರಾ, ಹಿಂಗೆ ವರ್ಕ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಮತ್ತು ದುಬೈಯಲ್ಲಿ ರಾಜ್ ಬಿ ಶೆಟ್ಟಿ ಅವ್ರು ಹೇಳ್ತಾರೆ, ನಾವು ಇನ್ನಷ್ಟು ಹೊಸ ಪ್ರಯತ್ನ ಪಡಿದ್ರೆ ನೀವು ಸಪೋರ್ಟ್ ಮಾಡಬೇಕು ಅಂತ. ಖಂಡಿತ ಹೊಸ ಸಿನಿಮಾಗಳು ಬಂದರೆ ಇದೇ ಸಾಕ್ಷಿ. ಇಂಥ ಒಳ್ಳೆ ಸಪೋರ್ಟ್ ಮತ್ತೆ ಎಲ್ಲೂ ಸಿಗೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಿಮಗೆ ತುಂಬ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ದು ಸಿನಿಮಾ ಕ್ಲಿಕ್ ಆಯಿತು, 100 ಕ್ರೋರ್ಸ್ ಹೋಯಿತು, 500 ಕ್ರೋರ್ಸ್ ಹೋಯಿತು ಅಂದರೆ ಅಲ್ಲಿ ಹೊಸಬರಿಗೆ ಹೋಪ್ ಬರಲ್ಲ. ಲೈಕ್ ಅಂಥ ಲೆವೆಲಿಗೆ ಹೋಪ್ ಇರಲ್ಲ. ಈ ಹೊಸಬ್ರದ್ದು ಶುರು ಮಾಡ್ಬೇಕಾದ್ರೆ ತುಂಬ ಓವರ್‌ನೈಟ್ ಇವರೆಲ್ಲ ಬೆಳೆದಿರಲ್ಲ, ಏನೂ ಹೆಸರಿರಲ್ಲ, ನೇಮ್ ಫ್ರೇಮ್ ಎಲ್ಲ ತುಂಬ ಕಡಿಮೆ ಇರುತ್ತೆ.
ಸೊ ಇವ್ರಗಳ ಹೆಸರು ಮೀನ್ ಇವ್ರ ಮೂವಿಗಳೆಲ್ಲ ಚೆನ್ನಾಗಿ ಓಡಿದಾಗ ಆ್ಯಕ್ಚುಲಿ ಹೊಸಬ್ರಿಗೆ ಆವಾಗ ಮೋಟಿವೇಶನ್ ಜಾಸ್ತಿ ಆಗೋದು. ಸಿನಿಮಾ ಮಾಡಬೇಕು, ಸಿನಿಮಾನ ನಾವು ತೆಗಿಬೋದು, ಪ್ರೊಡ್ಯೂಸ್ ಮಾಡ್ಬೋದು, ಡೈರೆಕ್ಟ್ ಮಾಡ್ಬೋದು, ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡ್ಬೋದು. ಸೊ ಇಲ್ಲಿ ಹೊಸ ಥರ ಇದೆ, ನಾವು ಯಾಕೆ ಇದೇ ಥರ ಮಾಡಬಾರ್ದು ಅಂದರೆ ನಮ್ಮಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಒಬ್ಬ ಶುರು ಮಾಡಿದ್ರೆ ಎಲ್ಲ ಅದೇ ಲೈನಲ್ಲಿ ಶುರು ಮಾಡ್ತಾರೆ. ಸೊ ಇದು ರೌಡಿಸಮ್ ಶುರು ಮಾಡಿ ಲಾಂಗ್ ಹಿಡಿದ್ರೆ ಆ ಲಾಂಗೇ ಬರುತ್ತೆ. ಲವ್ ಮಾಡ ಬರೀ ಲವ್ವೇ ಬರುತ್ತೆ. ಈ ಮುಂಗಾರು ಮಳೆ ಬಂದರೆ ಮುಂಗಾರು ಮಳೆ ಟೈಪೇ ಬರುತ್ತೆ. ಸೊ ಹಾಗೆ ಅದೇ ಥರ ಆಗಬಾರ್ದು. ಹೊಸ ಸ್ಟೋರಿ, ಹೊಸತನ ಮತ್ತು ಹೊಸ ಪ್ರಯತ್ನಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಭಾಗದಲ್ಲಿ. ಸೊ ಫೈನಲಿ ನನಗೆ ಭಾಳ ಖುಷಿ ಆಯಿತು ಈ ಮೂವಿ ಫೈನಲಿ. ಇದು 100 ಕೋರ್ಸ್ ದಾಟಿದೆ ಅಂತ ಕೇಳಿದಾಗ ಇನ್ನಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಹೊಸಬ್ರಿಗೆ ಇದು ಅವಕಾಶ ಖಂಡಿತ ಇರುತ್ತೆ. ಆಮೇಲೆ ಮೇಯ್ನ್ ಪಾಯಿಂಟ್ ಆಗಿ ನಾನು ಹೇಳಬೇಕು ಅಂದರೆ ಈ ಜಿಯೋ ಹಾಟ್‌ಸ್ಟಾರ್ ಕನ್ನಡದಲ್ಲಿ 3 ಲ್ಯಾಂಗ್ವೇಜನ್ನ ತೊಗೊಂಡಿದ್ದಾರೆ. ನಾನು ಫುಲ್ ಲೈಕ್ ತೆಲುಗು, ಕನ್ನಡ, ತೆಲುಗು ಮತ್ತು ಮಲಯಾಳಂ ಏನೋ ಇದೆ. ಸೊ ಇನ್ನೂ ಗೊತ್ತಿಲ್ಲ ತಮಿಳ್ ಮತ್ತು ಹಿಂದಿ ಯಾರು ತೊಗೊಂಡಿದ್ದಾರೆ ಅಥವಾ ಬಂದಿದೆ ಡಬ್ ಆಗಿದೆಯೋ ತೊಗೊಂಡಿದ್ದಾರೋ ಅನ್ನೋದು ಗೊತ್ತಿಲ್ಲ. OTT ಮತ್ತು ಕಲರ್ಸ್ ಕನ್ನಡ ತೊಗೊಂಡಿರೋದು ಆಲ್ರೆಡಿ ಗೊತ್ತಿದೆ. ಸೊ ಫೈನಲಿ ಮೂವಿ OTTಗೆ ಬಂದಿದೆ. ಇನ್ನು ಟಿವಿಗಳಿಗೂ ಬರುತ್ತೆ. ಯಾರೆಲ್ಲ OTT ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಹೋಗಿ ಮೂವಿ ನೋಡಬೇಕು. ನೋಡದೇ ಇರೋರು ಹೋಗಿ ಸಬ್ಸ್ಕ್ರೈಬ್ ಆಗ್ಬೋದು OTTಗೆ. ಸೊ ಯಾರೆಲ್ಲ ನೋಡಬೇಕು ಇನ್ನೂ ಅಂತ ವೆಯ್ಟ್ ಮಾಡೋಕ್ಕೆ ಹೋಗೋಕ್ಕಿಂತ ಥಿಯೇಟ್ರ್ಗಳಲ್ಲಿ ಹೋಗಿ ಕೂಡ ಅಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಇವಾಗ ಇನ್ನೂ ಥಿಯೇಟ್ರಲ್ಲಿದೆ ಅದು. ಸೊ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ದೀರಾ. 54 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ವಿತ್ ಬೆಲ್ ಐಕನ್ ಕೂಡ ಆಗಿ, ಮಿಸ್ ಮಾಡಬೇಡಿ. ಬೆಲ್ ಐಕನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ಬೆಲ್ ಐಕನ್ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತು ಹೊಸೊಬ್ಬರಿಗೆ ನೀವು ಸಪೋರ್ಟ್ ಮಾಡೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ವೆಲ್ಕಮ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಬೆಳೆಸಿ ನಮ್ಮನ್ನು ಕೂಡ ಹಂಗೆ ತಳ್ಳಿ ಫುಲ್ ಮಾಡಿ. ಸೊ ಅದೇ ನಮಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.